ಹಾಯ್, ಇದು ಭರತ್. ಏನಪ್ಪ ಇವನು ಕನಸು ಈವೆಂಟ್ಸ್ 1999 ಅಂತ ಒಂದು ಪೇಜ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ವೀಡಿಯೋಸ್ ಈ ರೀತಿ ವೀಡಿಯೋಸ್ ಹಾಕ್ತಿದ್ದಾನೆ ಅಂತ ಅಂದ್ಕೋಬೇಡಿ. ಯಾಕೆ ಹಾಕ್ತಿದ್ದೀನಿ ಅಂದರೆ ಇಟ್ ಈಸ್ ದ ಚಾಲೆಂಜ್ ಫಾರ್ ಮೀ. ನನಗೊಂದು ಚಾಲೆಂಜ್ ಆಗಿ ಸವಾಲಾಗಿ ನಾನು ತಗೋತಿದ್ದೀನಿ. ಏನಂತ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಅದೇ ರೀತಿಯಲ್ಲೂ ಸಹ ನನಗೂ ಆಸೆ. ಏನಂತ ನನ್ನದೇ ಆದಂತಹ ಒಂದು ಓನ್ ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ನನಗೆ ಅದರಲ್ಲಿ ಈ ಈವೆಂಟ್ಸ್ ಇದೆಯಲ್ಲ, ಈ ಡೆಕೋರೇಷನ್ ಮಾಡೋದಾಗಿರ್ಬೋದು, ಒಂದಷ್ಟು ಚಾಲೆಂಜಸ್ನ ಅದರ ರಿಲೇಟೆಡಾಗಿ ತೊಗೋಬೇಕು ಅಂತ ಆಸೆ. ನಾನು ಮನೇಲಿ ಫಂಕ್ಷನ್ಸಲ್ಲಾಗಿರ್ಬೋದು, ಈ ಫೆಸ್ಟಿವಲ್ ಫಂಕ್ಷನ್ಸಲ್ಲಿ, ಆನಂತರ ನಾನು ವರ್ಕ್ ಮಾಡುವಂಥ ಜಾಗದಲ್ಲಿ ಆಗಿರ್ಬೋದು, ಒಂದಷ್ಟು ಡೆಕೋರೇಷನ್ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀನಿ. ಹಂಗೆ ಮಾಡ್ತಿದ್ದೆ, ಚೆನ್ನಾಗೂ ಬರ್ತಿತ್ತು. ನನಗಿಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ನನಗೆ ನಮ್ಮ ಅತ್ತಿಗೆ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು, ನನ್ನ ಸುತ್ತಮುತ್ತ ಇರುವಂತಹ ನನ್ನ ಕೊಲೀಗ್ಸ್ ಆಗಿರ್ಬೋದು, ಕೆಲವೊಬ್ಬರು ಹೇಳ್ತಾನೆ ಬಂದರು, ನೀನು ಈವೆಂಟ್ ಮಾಡಪ್ಪ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಅದಕ್ಕೆ ಏನು ಮಾಡಿದೆ ಅಂದರೆ, ಒಂದು ಈವೆಂಟ್ಸ್ ಕಂಪ್ನಿನ ಸ್ಟಾರ್ಟ್ ಮಾಡೇ ಬಿಡೋಣ ಅಂದ್ಬಿಟ್ಟು ಕನಸು ಈವೆಂಟ್ಸ್ 1999 ನಾನು ಸ್ಟಾರ್ಟ್ ಮಾಡಿದೆ. ಅಂದರೆ ನಿನ್ನೆ ತಾನೇ ನಾನು ಅದನ್ನು ಓಪನಿಂಗ್ ಮಾಡಿಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಜಸ್ಟ್ 1-2-3 ವೀಡಿಯೋಸ್ನ ಹಾಕಿದ್ದೀನಿ ಅಷ್ಟೇ. ಮನೇಲೇ ಮಾಡಿದಂತಹ ಸಿಂಪಲ್ ಡೆಕೋರೇಷನ್ಸ್ನ ನಿಮ್ಮ ಮುಂದೆ ನಾನು ಹಾಕಿದ್ದೀನಿ. ನೋಡೋಣ, ಇದನ್ನು 1 ವರ್ಷದಲ್ಲಿ ಅಂದರೆ 365 ದಿನದಲ್ಲಿ ಒಂದು ಚಾಲೆಂಜ್ ಆಗಿ ನಾನು ತೊಗೋತೀನಿ. ಇದನ್ನು ನಾನು ಯಾವ ಲೆವೆಲಿಗೆ ತೊಗೊಂಡೋಗ್ತೀನಿ ಅಥವಾ ನಿಮ್ಮ ಸಪೋರ್ಟ್ ನನಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ನಾನು ನೋಡಬೇಕು. ಸೊ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡ್ತಿದ್ದೀನಿ. ಇನ್ಯಾವ ರೀತಿಯಾದಂಥ ದೃಷ್ಟಿಗಳು ನನ್ನಲ್ಲಿ ಇಲ್ಲ. ಆ್ಯಂಡ್ ಬಿ ಥ್ಯಾಂಕ್ಸ್ ಆ್ಯಂಡ್ ಬಿ ಸಪೋರ್ಟ್ ಟು ಮೀ ಆ್ಯಂಡ್ ಮೈ ಈವೆಂಟ್ಸ್ ನೋ. ಓಕೆ, ಥ್ಯಾಂಕ್ ಯು. ಹಾಯ್, ಇದು ಭರತ್. ಏನಪ್ಪ ಇವನು ಕನಸು ಈವೆಂಟ್ಸ್ 1999 ಅಂತ ಒಂದು ಪೇಜ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ವೀಡಿಯೋಸ್ ಈ ರೀತಿ ವೀಡಿಯೋಸ್ ಹಾಕ್ತಿದ್ದಾನೆ ಅಂತ ಅಂದ್ಕೋಬೇಡಿ. ಯಾಕೆ ಹಾಕ್ತಿದ್ದೀನಿ ಅಂದರೆ ಇಟ್ ಈಸ್ ದ ಚಾಲೆಂಜ್ ಫಾರ್ ಮೀ. ನನಗೊಂದು ಚಾಲೆಂಜ್ ಆಗಿ ಸವಾಲಾಗಿ ನಾನು ತಗೋತಿದ್ದೀನಿ. ಏನಂತ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಅದೇ ರೀತಿಯಲ್ಲೂ ಸಹ ನನಗೂ ಆಸೆ. ಏನಂತ ನನ್ನದೇ ಆದಂತಹ ಒಂದು ಓನ್ ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ನನಗೆ ಅದರಲ್ಲಿ ಈ ಈವೆಂಟ್ಸ್ ಇದೆಯಲ್ಲ, ಈ ಡೆಕೋರೇಷನ್ ಮಾಡೋದಾಗಿರ್ಬೋದು, ಒಂದಷ್ಟು ಚಾಲೆಂಜಸ್ನ ಅದರ ರಿಲೇಟೆಡಾಗಿ ತೊಗೋಬೇಕು ಅಂತ ಆಸೆ. ನಾನು ಮನೇಲಿ ಫಂಕ್ಷನ್ಸಲ್ಲಾಗಿರ್ಬೋದು, ಈ ಫೆಸ್ಟಿವಲ್ ಫಂಕ್ಷನ್ಸಲ್ಲಿ, ಆನಂತರ ನಾನು ವರ್ಕ್ ಮಾಡುವಂಥ ಜಾಗದಲ್ಲಿ ಆಗಿರ್ಬೋದು, ಒಂದಷ್ಟು ಡೆಕೋರೇಷನ್ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀನಿ. ಹಂಗೆ ಮಾಡ್ತಿದ್ದೆ, ಚೆನ್ನಾಗೂ ಬರ್ತಿತ್ತು. ನನಗಿಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ನನಗೆ ನಮ್ಮ ಅತ್ತಿಗೆ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು,